ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ. ನಮಸ್ಕಾರ ಸ್ನೇಹಿತರೆ, ಈಗ ನೀವು ನೋಡ್ತಾ ಇರ್ತಕ್ಕಂಥದ್ದು 7HP ರೋಟೋವೇಟರ್ ಅಂತೇಳಿ. ನಾನು ಸುಮಾರು ಇದನ್ನು ಒಂದು 7 ವರ್ಷ 8 ವರ್ಷದಿಂದ ಬಳಕೆ ಮಾಡ್ತಾ ಇದ್ದೀನಿ. ಸುಮಾರು 5 ಎಕರೆಯಲ್ಲಿ ನಾನು ಯೂಸ್ ಮಾಡ್ತಾ ಇದ್ದೀನಿ. ಇದು ರೋಟೋವೇಟರ್ ಎಷ್ಟು ಉದ್ದ ಇರ್ತದೋ ಅಷ್ಟು ಉದ್ದ ಕುಂಟೆ ನಾನೇ ರೆಡಿ ಮಾಡ್ಕೊಂಡಿದ್ದೀನಿ. ಅಲ್ಲೇ ಅವರು ಮಾರ್ಕೆಟ್ನಾಗ ಸಿಗಲ್ಲ, ಅವ್ರೇನು ಗಾಡಿ ಜೊತೆ ಕೊಡಲ್ಲ. ನಾನೇನೆ ಒಂದು ಎತ್ತಿನ ಕೂಡ ಇತ್ತು, ಅದನ್ನ ಕರೆಕ್ಟಾಗಿ ಅಳತೆ ಮಾಡಿ ಮಾಡ್ಕೊಂಡಿದ್ದೀನಿ. ಮುಂದೆ ಏನಾದರೂ ಆ ಬ್ಲೇಡ್ಗಳು ಜಾರಿದ್ರೆ, ರೋಟೋವೇಟರ್ನಾಗೆ ಹುಲ್ ಜಾರಿದ್ರೆ ನೀಟಾಗಿ ಕಟ್ ಮಾಡ್ಕೊಂಡು ಹೋಗುತ್ತೆ. ಯಾವುದೇ ರೀತಿಯಾಗಿ ತೊಂದರೆ ಆಗೋದಿಲ್ಲ. ನೋಡ್ತಾ ಇದ್ದೀನಿ 7HP ರೋಟೋವೇಟರ್. ನೋಡ್ರಿ, ನೀಟಾಗಿ ಹೊಡಿತಾ ಇದ್ದೀನಿ. ನೋಡ್ರಿ ಎಷ್ಟು ಗಿಡದ ಹತ್ತ ಹೋಗುತ್ತೆ. ಪ್ಲೇಟ್ ಇರೋದ್ರಿಂದ ಗಿಡಕ್ಕೆ ಏನು ಡ್ಯಾಮೇಜ್ ಆಗೋದಿಲ್ಲ, ಮತ್ತೆ ಸೀದಾ ಹತ್ತ ಹೋಗಿ ಅದನ್ನೆಲ್ಲ ಕಟ್ ಮಾಡೋದಿಲ್ಲ. ಇನ್ನ ಒಂದು ಅರ್ಧ ಅಡಿ ದೂರನೇ ಇರುತ್ತೆ. ನೀಟಾಗಿ ಲೇಬರ್ಸ್ನಿಟ್ಟು ಕಳೆ ಕೀಳಿಸ್ಬೇಕು, ತಿರ್ಗಿ ಆಮೇಲೆ ಚಿಲ್ಕೆ ತಗೊಂಡು ಕೆತ್ತಿಸ್ಬೇಕು, ತಿರ್ಗಾ ಬೇರೆ ಇದ್ ಮಾಡ್ಬೇಕು ಅನ್ನೋದು ಏನಿಲ್ಲ. ಲೇಬರ್ ಕಾಸ್ಟ್ ಇಲ್ಲ, ಏನಿಲ್ಲ. ನೀವು ಅಡಿಕೆ ತೋಟಗಳನ್ನ ನೀಟಾಗಿ ಮೇಂಟೈನ್ ಮಾಡ್ಬೋದು. ಈಗ ನಾವು 5 ಎಕರೆನೂ ಇದರಲ್ಲೇ ಮೇಂಟೈನ್ ಮಾಡ್ತಾ ಇದ್ದೀನಿ. ಈಗ ನುಗ್ಗಿ ಹಾಕಿರೋದ್ರಿಂದ ಆ ನೆರಳುನು ಚೆನ್ನಾಗಿ ಬರ್ತಾ ಐತೆ, ಹುಲ್ಲುನು ಐತೆ. ಅದಕ್ಕೆ ಹುಲ್ಲನ್ನ ಕ್ಲೀನಾಗಿ ನೀಟಾಗಿ ಕಟ್ ಮಾಡ್ಬೇಕು ಅಂತ ಹೇಳಿದ್ರೆ ಇದು 7HP ರೋಟೋವೇಟರ್ ಅನುಕೂಲ ಆಗುತ್ತೆ ಸ್ನೇಹಿತರೆ. 7HP ರೋಟೋವೇಟರ್ ಬೆನಿಫಿಟ್ ಏನು ಅಂತಂದು ಹೇಳಿದ್ರೆ, ನಾವು ಅದನ್ನೇ ಹೊಡ್ಕೊಂತ ಇದ್ರೆ ನೆಲ ಮಿದುವಾಗಿರುತ್ತೆ, ಒರಟಾಗಲ್ಲ, ಗಟ್ಟಿ ಆಗಲ್ಲ. ಯಾಕಂತಂದ್ರೆ ನಾವು ಬೇರೆ ವೆಹಿಕಲ್ಸ್ ಉಪಯೋಗಿಸಿರಲ್ಲ. ಈಗ ಟ್ರ್ಯಾಕ್ಟರ್ಗಳು ಅವನ್ನೆಲ್ಲ ಉಪಯೋಗಿಸಿದ್ರೆ ಗಟ್ಟಿ ಆಗ್ಬಿಡ್ತದೆ ನೆಲ. ಅದಕ್ಕೆ ಇದನ್ನೇ ಉಪಯೋಗಿಸಿ. ನೋಡ್ರಿ, ಸೀದಾ ಅಡಿಕೆ ಗಿಡದ ಬುಡದಂತ ಹೋಗ್ತಾ ಇರ್ತತೆ. ಯಾವುದೇ ರೀತಿಯಾಗಿ ಬೇರುಗಳನ್ನ ಕಟ್ಟಾಗಲ್ಲ. ತೋರಿಸ್ತೇನೆ ನಿಮಗೆ. ನೋಡ್ರಿ, ಸೀದಾ ಮೇಲೆ ಸೀದಾ ಹುಲ್ಲನ್ನೊಂದು ಕೀಳ್ತಾ ಹೋಗ್ತತೆ. ಅಂದ್ರೆ ಹೆಚ್ಚಿನದಾಗಿ ಹತ್ತ ಹೊಡೆದ್ರೆ ಬಹಳ ಬೇರುಗಳು ಡ್ಯಾಮೇಜ್ ಆಗೋ ಚಾನ್ಸಸ್ ಬಹಳ ಇರ್ತವೆ. ಅದಕ್ಕೆ ನಾವು ಮೇಲೇನೆ ಆ ಗಿಡ ಬಂದ ತಕ್ಷಣ ಒಂಥರ ವಾರಂಡ್ಲ ಟೈಪ್ ಮಾಡಿದ್ರೆ ಹೋಗುತ್ತೆ, ಏನು ತೊಂದರೆ ಇಲ್ಲ. 1 ಇಂಚು 1.5 ಇಂಚು ಅಷ್ಟೇ ಕೆದರ್ಕೊಂತತ್ ಅಷ್ಟೇ. ಹುಲ್ಲನ್ ಮತ್ತೆ ತೆಗಿಲೇಬೇಕಲ್ಲ. ಹುಲ್ಲು ನಾವು ತೆಗಿಬಾರ್ದಪ್ಪ ಅಂದ್ರೆ ದೂರ ಹೊಡ್ಕೊಬೇಕು. ಒಂದು ಅರ್ಧ ಅಡಿ ಬಿಟ್ಟು ಹೊಡ್ಕೊಂಡು ತಿರ್ಗಾ ಅದೇ ನಾವು ಕಳೆ ಕೆತ್ಸೋದು. ಅದು ನಾನು ಅದನ್ನ ಏನು ಮಾಡ್ತಲ್ಲ, ನಾನು ಅದರಲ್ಲೇನೆ ಕಳೆ ಕೀಳ್ಸೋದ್ರಿಂದ ಮೇಲೇನೆ ಲೈಟಾಗಿ ಹಿಡ್ಕೊಂಡು ಹೋದ್ರೆ ಎಲ್ಲ ಕ್ಲೀನಾಗಿ ಕಿತ್ಕೊಂಡ್ಬಂದ್ಬಿಡ್ತತೆ. ಇದನ್ನು 3 ಎಕರೆಯಲ್ಲಿ ನಾನು ಹೊಡ್ಕಂತ ವರ್ಷದಲ್ಲಿ 1 ಸರಿ 2 ಸರಿ ಹೊಡೆದ್ಬಿಟ್ರೆ ನೀಟಾಗಿ ಇದಾಗುತ್ತೆ. ಯಾಕಂದ್ರೆ ನುಗ್ಗಿರೋದ್ರಿಂದ ಹುಲ್ಲುನು ಒಂದ್ ಸ್ವಲ್ಪ ಕಮ್ಮಿನೇ. ಎಲ್ಲಿ ಬಿಸಿಲು ಜಾಸ್ತಿ ಬೀಳುತ್ತೋ ಅಲ್ಲಿ ಜಾಸ್ತಿ ಇದಿರುತ್ತೆ. ನಮಸ್ಕಾರ ಸ್ನೇಹಿತರೆ, ಮನಸ್ಸಿನ ಮಾತು ವಿತ್ ರಾಘವೇಂದ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು 7HP ರೋಟೋವೇಟರ್ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ. ಅದರಿಂದ ಉಪಯೋಗಗಳು ಏನು ಅನ್ನುವಂತಹ ಒಂದು, ಇದರಿಂದ ಆಗ್ತಕ್ಕಂಥ ತೊಂದರೆಗಳು, ಉಪಯೋಗಗಳ ಬಗ್ಗೆ ಮಾತಾಡ್ತಾ ಹೋಗೋಣ, ಆಮೇಲೆ ತೊಂದರೆಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ ನಾನು. ಉಪಯೋಗ ಅಂತಂದ್ರೆ ನೋಡ್ರಿ, ನೀವು ನೋಡ್ತಾ ಇದ್ರ ಎಷ್ಟು ನೀಟಾಗಿ ಒಂದ್ ಸ್ವಲ್ಪ ಗರಿಗಳನ್ನು ತೆಗ್ದಾಕ್ಬೇಕಷ್ಟೇ. ಗರಿ ಕಟ್ಟಿಗೆ ಅವೆಲ್ಲ ತೆಗ್ದಾಕ್ಬಿಟ್ರೆ ನೀಟಾಗಿ ಮುಂದೆ ಒಬ್ಬೊಬ್ರು ತೆಗ್ದಾಕೊಂಡು ಹೋದಂಗೆಲ್ಲ ಹಿಂದೆಯಿಂದ ಕ್ಲೀನಾಗಿ ಹೊಡ್ಕೊಂಡು ಹೋಗ್ಬಿಟ್ರೆ ನೀಟಾಗಿರ್ತದೆ ಸ್ನೇಹಿತರೆ. ಎಲ್ಲಿ ಬುಡದಲ್ಲಿ ಮತ್ತೆ 2 ಗಿಡದ ಸೆಂಟರ್ನಲ್ಲಿ ಇರುತ್ತೆ. ನುಗ್ಗಿ ತೆಗೆದ್ಬಿಟ್ರೆ 2 ಕಡೆಯಿಂದ ಈಸಿಯಾಗಿ ಹೊಡಿಬೋದು. ತುಂಬಾನೇ ಅನುಕೂಲ ಆಗುತ್ತೆ ಸ್ನೇಹಿತರೆ. ಗಂಟೆಗೆ 1 ಲೀಟ್ರು ಆರಾಮಾಗಿ ಒಂದು 4-5 ಗಂಟೆ ನಾವು ಹೊಡೆದ್ರೆ ಆರಾಮಾಗಿ ಒಂದು ದಿವ್ಸಕ್ಕೆ 1 ಎಕರೆ 1.5 ಎಕರೆ ಆರಾಮಾಗಿ ನಾವೇ ಹೊಡ್ಕೊಬಹುದು. ಇನ್ನು ಇದ್ರ ಅನಾನುಕೂಲಗಳ ಬಗ್ಗೆ ನಾವು ಮಾತಾಡ್ತಾ ಹೋದ್ರೆ ಹೆಚ್ಚಿನದಾಗಿ ಒಂದ್ ಸ್ವಲ್ಪ
ವೈಬ್ರೇಷನ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಿಗಿ ಹಿಡಿಬಾರದು. ಮತ್ತೆ ಕಂಪಲ್ಸರಿ ಈ ಮಾತನ್ನ ನೀವು ಗಮನ ಇಟ್ಟು ಕೇಳ್ಬೇಕು, ಒಬ್ರೇ ಮಾತ್ರ ಹೊಡಿಯಕ್ ಹೋಗ್ಬಾರ್ದು ಇದು ರೋಟೋವೇಟರ್ನ. ಒಬ್ರೇ ಹೊಡೆದ್ವಿ ಅಂತಂದ್ರೆ ಮೊಣಕಾಲು ನೋವು, ಕೈ ಕಾಲು ನೋವು, ಇದು ಜಾಯಿಂಟ್ ಪೇನ್ಗಳು ಸ್ಟಾರ್ಟ್ ಆಗ್ಬಿಡ್ತಾವೆ. ಅದಕ್ಕೆ ನಾವಾಗ 7-8 ವರ್ಷ ಹೊಡಿತಿರೋದ್ರಿಂದ ನಾವು ಅನುಸರಿಸ್ತಿರೋ ಕ್ರಮನ ನಿಮಗೆ ಹೇಳ್ತಾ ಇದ್ದೀನಿ. ಒಂದು ಇಬ್ರು ಬೇಡ 3 ಇರ್ಬೇಕು ಇದಕ್ಕೆ. ಜಾಸ್ತಿ ಹೊಡಿತೀನಪ್ಪ 2 ಎಕರೆ ಗಟ್ಲೆ ಹೊಡಿತೀವಿ ಅಂತಂದ್ರೆ ಒಂದ್ 3 ಇರ್ಬೇಕು. ಇಲ್ಲಪ್ಪ ನಾವು ಎಷ್ಟಾಗುತ್ತೆ ಅಷ್ಟು ಹೊಡ್ಕೊಂಡು ಹೋಗ್ತೀವಿ ಅಂತಂದ್ರೆ 2 ಇರ್ಬೇಕು. ಒಂದೇ ಸುತ್ತು ಹಿಂಗ್ ಹೋಗ್ತಾ ಒಬ್ರಾದ್ರೆ ಬರ್ತಾ ಒಬ್ರು, ಆ ತರ ನಾವು ಹೊಡ್ಕೊಬೇಕು. ಒಂದು 10 ನಿಮಿಷ 1/4 ಗಂಟೆಗೆ ಒಬ್ಬೊಬ್ರು ಚೇಂಜ್ ಆಗ್ತಾ ಇರ್ಬೇಕು. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ರೆಸ್ಟ್ ಆಗುತ್ತೆ, ಕೈ ಕಾಲು ನೋವು ಬರಲ್ಲ. ಹೊಡೆದ್ರೆ ಮತ್ತೆ ಹಿಡಿದು ನೋವು ಆಗುತ್ತೆ. ಯಾಕಂದ್ರೆ ಗಿಡಗಳಿಗೆ ಹೋಗ್ತಿರ್ತತೆ ಅಂತ ಬಿಗಿಯಾಗೂ ಹಿಡಿತಿರ್ತೀವಿ. ಅದರಿಂದ ತೊಂದರೆ ಆಗೋದೇ ಜಾಸ್ತಿ. ಅದರಿಂದ ನಾವು ಹೆಚ್ಚಾಗಿ 2-3 ಬಳಕೆ ಮಾಡೋದ್ರಿಂದ ಯಾವುದೇ ರೀತಿಯ ತೊಂದರೆ ಆಗಲ್ಲ. ಇದು ನನಗೆ 7 ವರ್ಷ 8 ವರ್ಷದಿಂದನೂ ತುಂಬಾನೇ ಅನುಕೂಲ ಆಗೈತೆ ಸ್ನೇಹಿತರೆ. ನಿಮಗೂ ಆಗ್ತತೆ ಅಂತ ಭಾವಿಸ್ತಾ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ತಿರ್ಗಿ ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ ಮಾಡ್ರಿ, ಬೆಲ್ ಐಕಾನ್ ಒತ್ತಿರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ